ಮಂಗಳೂರಿನ ಬಾಯ್ಸ್ ಪಿ ಜಿ ಒಂದರಲ್ಲಿ ಅವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಖಂಡಿಸಿ ವಿದ್ಯಾರ್ಥಿಯೊಬ್ಬ ಅಂದರೆ ಪಿ ಜಿಯಲ್ಲಿ ವಾಸ ಇದ್ದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಏನು ಕಮೆಂಟ್ ಮಾಡಿದ್ದ ಗೂಗಲ್ನಲ್ಲಿ ಕಡಿಮೆ ರೇಟಿಂಗ್ ಕೊಟ್ಟಿದೆ. ಹೀಗಾಗಿ ಆತನಿಗೆ ಆ ಪಿ ಜಿ ಮಾಲೀಕರು ಹಲ್ಲೆ ನಡೆಸಿರುವಂಥದ್ದು. ಪಿ ಜಿಯ ವಿದ್ಯಾರ್ಥಿ ಏನಿದ್ದಾನೆ ಈಗ ಕದ್ರಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಹಲ್ಲೆಗೊಳಗಾದಂಥ ವಿದ್ಯಾರ್ಥಿ ವಿಕಾಸ್ ಅಂದರೆ ಕಲಬುರ್ಗಿ ಮೂಲದ ವಿದ್ಯಾರ್ಥಿ ವಿಕಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ನಿಮಗೆ ಹಲ್ಲೆ ಮಾಡಿದ್ದು ಯಾವಾಗ, ಏನಂತ ಹೇಳಿ ಹಲ್ಲೆ ಮಾಡಿದ್ರು? ಹಲ್ಲೆ ಮಾಡಿದ್ದು 17ಗೆ ನೈಟು ಅರೌಂಡ್ 10:30. ಆ್ಯಕ್ಚುಲಿ ನಾನು ಸಿಂಗಲ್ ರೇಟ್ ರಿವ್ಯೂ ಹಾಕಿದೆ ಅಂತೇಳಿ ಪಿ ಜಿ ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟದ್ದು. ನಾನು ಅದಕ್ಕೆ ಹೊಡೆದದ್ದು ಆನೆಸ್ಟ್ ರಿವ್ಯೂ. ಹಲ್ಲೆ ಮಾಡುವಾಗ ಪಿ ಜಿಯಲ್ಲಿ ಇರಲಿಲ್ಲ, ಪಿ ಜಿ ಬಿಟ್ಟು ಬೇರೆ ರೂಮಲ್ಲಿದ್ದರೆ? ಪಿ ಜಿ ಬಿಟ್ಟು ಒನ್ ವೀಕ್ ಆಯ್ತು ಅಷ್ಟೇ, ಆಗ ರಿವ್ಯೂ ಹಾಕಿದ್ದು ನಾನು. ಅದಾದಮೇಲೆ ಹೊಡೆದದ್ದು ಅವರು. ಒಂದು 4 ಜನ ಇದ್ದರು. ನಾನು ಕಾಲಲ್ಲಿ ಮಾತಾಡುವಾಗ ಇವರೊಟ್ಟಿಗೆ ಮಾತಾಡ್ತಿದ್ದೆ ಕಾಲಲ್ಲಿ. ಇವನು ಹೇಳ್ತಾ ಇದ್ದ ರಿವ್ಯೂ ಎಲ್ಲ ತೆಗಿ, ನಾವು ಕಾಂಪ್ರಮೈಸ್ ಮಾಡುವ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ನಾನು ಹೇಳಿ ತೆಗಿತೇನೆ, ತೆಗಿಯುವ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಬಂದ ಅವನು. ಬಂದುಬಿಟ್ಟು ಈಚೆ ಕರಿ ಮಾತಾಡೋ ಬಾ ಅಂತ ಹೇಳಿ ರೌಡಿಗಳಿದ್ದರು ಅವನೊಟ್ಟಿಗೆ. ಎಲ್ಲ ಸೇರಿ ಮಾತಾಡಲಿಕ್ಕೆ ಬಿಡಲಿಲ್ಲ, ಡೈರೆಕ್ಟ್ ಹೊಡೆದದ್ದು ನಾನು. ಏನು ಪಿ ಜಿಯಲ್ಲಿ ಏನು ಅವ್ಯವಸ್ಥೆ ಇತ್ತು ಅಂತ? ಅದು ಪಿ ಜಿ ಕ್ಲೀನ್ ಇರಲಿಲ್ಲ, ನೀರಿದಂತೂ ಸ್ವಲ್ಪ ಕೂಡ ಕ್ಲೀನ್ ಇರಲಿಲ್ಲ. ಇಲ್ಲೆಲ್ಲ ಬ್ಯಾಕ್ಟೀರಿಯಾ, ಕೈಗೆ ಸ್ವಲ್ಪ ಫಂಗಸ್ ಎಲ್ಲ ಆಗೋದು, ಅದೆಲ್ಲ ಕಿಚ್ಚೆಲ್ಲ ಆಗೋದು. ಮತ್ತು ತುಂಬ ಗಲೀಜು ನೀರು. ಟಾಯ್ಲೆಟ್ ಅಂತೂ ಸ್ವಲ್ಪ ಕೂಡ ಕ್ಲೀನ್ ಇಲ್ಲ. ಈ ಕಾಲಿಡ್ಲಿಕ್ಕೆ ಹಿಂಸೆ ಆಗ್ತಿತ್ತು, ಅಷ್ಟಕ್ಕೆ ಗಲೀಜಿತ್ತು ಟಾಯ್ಲೆಟು. ಮತ್ತು ಜನ ಪಿ ಜಿಯಲ್ಲಿ ವಾಸ ಇದ್ರು, ಎಲ್ಲರೂ ಕೂಡ ಇದನ್ನೇ ಹೇಳ್ತಿದ್ದೂರು. ಹೇಳ್ತಾರೆ ಎಲ್ಲರೂ, ಇದನ್ನೇ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಯಾರನ್ನು ಕರೆಸಿ ಕೇಳಿದ್ರು ಇದನ್ನೇ ಹೇಳ್ತಾರೆ ಎಲ್ಲರೂ. ಮತ್ತು ಊಟದಲ್ಲಂತೂ ಚಿಕ್ಕ ಚಿಕ್ಕ ಹುಳ ಎಲ್ಲ ಬರೋದು. ಇಡ್ಲಿಯಲ್ಲಿ ಫುಲ್ ಗಲೀಜಿತ್ತು ಪಿ ಜಿಯಲ್ಲಿ. ಮತ್ತು ಅಡುಗೆ ಬಡಿಸ್ತಾರಲ್ಲ, ಅವರು ಕುಡ್ದೇ ಇರೋದು, ಕುಡ್ಕೊಂಡೇ ಇರೋದು. ಅದು 5 ದಿನ ಇರುತ್ತಾ ಹೇಳಿ. ಮತ್ತು ಅನ್ನ 5 ದಿನ ಹಾಕಬೇಕಾಗುತ್ತೆ ಅಷ್ಟೇ. ಅನ್ನ 5 ದಿನ ಅಂತ ಹಾಕಿದ್ದಕ್ಕೆ ರಿವ್ಯೂ ಕೊಟ್ಟಿದ್ದಕ್ಕೆ ಹೊಡೆದದ್ದನ್ನು. ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ನೀಡಿದ್ರಿ, ಪೊಲೀಸ್ ಏನು ಹೇಳಿದರು? ಪೊಲೀಸ್ ಕಂಪ್ಲೇಂಟ್ ನೀಡಿದಾಗ ಅದು ಕೈಯಿಂದ ಹೊಡೆದದಂತೆ. ಕೈಯಿಂದ ಹೊಡೆದಿದ್ದಕ್ಕೆ FIR ಆಗೋದಿಲ್ಲ ಅಂತೆ. ಹಾಗೆ ನಮಗೆ ಇಲ್ಲಿ ಯಾರು ಗೊತ್ತಿಲ್ಲ, ಕೋರ್ಟಿಗೆಲ್ಲ ಹೋಗಿ ಪರ್ಮಿಷನ್ ತರಬೇಕು ಹಾಗೆ ಹೀಗೆ ಅಂತ ಹೇಳಿದರು. ನಮಗೆ ಇಲ್ಲಿ ಯಾರು ಗೊತ್ತಿಲ್ಲಲ್ಲ, ನಾವು ಬೇರೆಯವರಿಂದ ಬಂದದ್ದು. ಹಾಗೆ ನಮಗೆ ಯಾರು ಗೊತ್ತಿಲ್ಲ, ನಾವು ಯಾರ್ದು ಇದು ತೊಗೊಳ್ಳಿಲ್ಲ. ಸೀದಾ ನಾವು ಎಂತ ಎಲ್ಲಿ ಸಿಗುತ್ತೋ ಅದನ್ನೇ ನೋಡ್ತಾ ಹೋದದ್ದು. ಇಲ್ಲಿವರೆಗೂ ಬಂದಿದ್ದೇವೆ. ಈಗ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಮೆಟ್ಲೇರಿದ್ರು. ನ್ಯಾಯ ಸಿಗಬೇಕಂತ ಕೇಳಿದ್ವಿ, ಅಲ್ಲಿ ಆಗಲಿಲ್ಲ. ಅದಕ್ಕೆ ಈ ಥರ ಬಂದಿದ್ದೇವೆ. ಇದು ಹಲ್ಲೆಗೊಳಗಾದಂಥ ಕಲಬುರ್ಗಿ ಮೂಲದ ವಿಕಾಸ್ ಅವರ ಮಾತು. ಅಂದರೆ ಪಿ ಜಿಯಲ್ಲಿ ಒಂದಷ್ಟು ಅವ್ಯವಸ್ಥೆ ಇತ್ತು, ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಇದರ ಬಗ್ಗೆ ಆರೋಪ ಮಾಡಿದರು. ನಾನು ಪಿ ಜಿ ಬಿಡುವಂಥ ಸಂದರ್ಭದಲ್ಲಿ ಅಲ್ಲಿ ಪಿ ಜಿಗೆ ಏನು ರೇಟಿಂಗ್ ಇರುತ್ತೆ, ಅದಕ್ಕೆ ಕಡಿಮೆ ರೇಟಿಂಗ್ ನೀಡಿದೆ. ಹೀಗಾಗಿ ನನಗೆ ಆರೋಪ ಮಾಡಿ, ಅಂದರೆ ಈ ರೀತಿಯಾಗಿ ಗೂಗಲ್ನಲ್ಲಿ ಕಡಿಮೆ ರೇಟಿಂಗ್ ನೀಡಿದ್ದೀಯ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಕಂಪ್ಲೇಂಟನ್ನು ನೀಡಿದ್ದೇನೆ, ನನಗೆ ನ್ಯಾಯ ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ವಿಕಾಸ್ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರಿನ ಬಾಯ್ಸ್ ಪಿ ಜಿ ಒಂದರಲ್ಲಿ ಅವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಖಂಡಿಸಿ ವಿದ್ಯಾರ್ಥಿಯೊಬ್ಬ ಅಂದರೆ ಪಿ ಜಿಯಲ್ಲಿ ವಾಸ ಇದ್ದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಏನು ಕಮೆಂಟ್ ಮಾಡಿದ್ದ ಗೂಗಲ್ನಲ್ಲಿ ಕಡಿಮೆ ರೇಟಿಂಗ್ ಕೊಟ್ಟಿದೆ. ಹೀಗಾಗಿ ಆತನಿಗೆ ಆ ಪಿ ಜಿ ಮಾಲೀಕರು ಹಲ್ಲೆ ನಡೆಸಿರುವಂಥದ್ದು. ಪಿ ಜಿಯ ವಿದ್ಯಾರ್ಥಿ ಏನಿದ್ದಾನೆ ಈಗ ಕದ್ರಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಹಲ್ಲೆಗೊಳಗಾದಂಥ ವಿದ್ಯಾರ್ಥಿ ವಿಕಾಸ್ ಅಂದರೆ ಕಲಬುರ್ಗಿ ಮೂಲದ ವಿದ್ಯಾರ್ಥಿ ವಿಕಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ನಿಮಗೆ ಹಲ್ಲೆ ಮಾಡಿದ್ದು ಯಾವಾಗ, ಏನಂತ ಹೇಳಿ ಹಲ್ಲೆ ಮಾಡಿದ್ರು? ಹಲ್ಲೆ ಮಾಡಿದ್ದು 17ಗೆ ನೈಟು ಅರೌಂಡ್ 10:30. ಆ್ಯಕ್ಚುಲಿ ನಾನು ಸಿಂಗಲ್ ರೇಟ್ ರಿವ್ಯೂ ಹಾಕಿದೆ ಅಂತೇಳಿ ಪಿ ಜಿ ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟದ್ದು ನಾನು. ಅದಕ್ಕೆ ಹೊಡೆದದ್ದು ಆನೆಸ್ಟ್ ರಿವ್ಯೂ. ಹಲ್ಲೆ ಮಾಡುವಾಗ ಪಿ ಜಿಯಲ್ಲಿ ಇರಲಿಲ್ಲ, ಪಿ ಜಿ ಬಿಟ್ಟು ಬೇರೆ ರೂಮಲ್ಲಿದ್ದರೆ? ಪಿ ಜಿ ಬಿಟ್ಟು ಒನ್ ವೀಕ್ ಆಯ್ತು ಅಷ್ಟೇ, ಆಗ ರಿವ್ಯೂ ಹಾಕಿದ್ದು ನಾನು. ಅದಾದಮೇಲೆ ಹೊಡೆದದ್ದು ಅವರು. ಒಂದು 4 ಜನ ಇದ್ದರು. ನಾನು ಕಾಲಲ್ಲಿ ಮಾತಾಡುವಾಗ ಇವರೊಟ್ಟಿಗೆ ಮಾತಾಡ್ತಿದ್ದೆ ಕಾಲಲ್ಲಿ. ಇವನು ಹೇಳ್ತಾ ಇದ್ದ ರಿವ್ಯೂ ಎಲ್ಲ ತೆಗಿ, ನಾವು ಕಾಂಪ್ರಮೈಸ್ ಮಾಡುವ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ನಾನು ಹೇಳಿ ತೆಗಿತೇನೆ, ತೆಗಿಯುವ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಬಂದ ಅವನು. ಬಂದುಬಿಟ್ಟು ಈಚೆ ಕರಿ ಮಾತಾಡೋ ಬಾ ಅಂತ ಹೇಳಿ ರೌಡಿಗಳಿದ್ದರು ಅವನೊಟ್ಟಿಗೆ. ಎಲ್ಲ ಸೇರಿ ಮಾತಾಡಲಿಕ್ಕೆ ಬಿಡಲಿಲ್ಲ, ಡೈರೆಕ್ಟ್ ಹೊಡೆದದ್ದು ನಾನು. ಏನು ಪಿ ಜಿಯಲ್ಲಿ ಏನು ಅವ್ಯವಸ್ಥೆ ಇತ್ತು ಅಂತ? ಅದು ಪಿ ಜಿ ಕ್ಲೀನ್ ಇರಲಿಲ್ಲ, ನೀರಿದಂತೂ ಸ್ವಲ್ಪ ಕೂಡ ಕ್ಲೀನ್ ಇರಲಿಲ್ಲ. ಇಲ್ಲೆಲ್ಲ ಬ್ಯಾಕ್ಟೀರಿಯಾ, ಕೈಗೆ ಸ್ವಲ್ಪ ಫಂಗಸ್ ಎಲ್ಲ ಆಗೋದು, ಅದೆಲ್ಲ ಕಿಚ್ಚೆಲ್ಲ ಆಗೋದು. ಮತ್ತು ತುಂಬ ಗಲೀಜು ನೀರು. ಟಾಯ್ಲೆಟ್ ಅಂತೂ ಸ್ವಲ್ಪ ಕೂಡ ಕ್ಲೀನ್ ಇಲ್ಲ. ಈ ಕಾಲಿಡ್ಲಿಕ್ಕೆ ಹಿಂಸೆ ಆಗ್ತಿತ್ತು, ಅಷ್ಟಕ್ಕೆ ಗಲೀಜಿತ್ತು ಟಾಯ್ಲೆಟು. ಮತ್ತು ಜನ ಪಿ ಜಿಯಲ್ಲಿ ವಾಸ ಇದ್ರು, ಎಲ್ಲರೂ ಕೂಡ ಇದನ್ನೇ ಹೇಳ್ತಿದ್ದೂರು. ಹೇಳ್ತಾರೆ ಎಲ್ಲರೂ, ಇದನ್ನೇ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ. ಯಾರನ್ನು ಕರೆಸಿ ಕೇಳಿದ್ರು ಇದನ್ನೇ ಹೇಳ್ತಾರೆ ಎಲ್ಲರೂ. ಮತ್ತು ಊಟದಲ್ಲಂತೂ ಚಿಕ್ಕ ಚಿಕ್ಕ ಹುಳ ಎಲ್ಲ ಬರೋದು. ಇಡ್ಲಿಯಲ್ಲಿ ಫುಲ್ ಗಲೀಜಿತ್ತು ಪಿ ಜಿಯಲ್ಲಿ. ಮತ್ತು
ಅಡುಗೆ ಬಡಿಸ್ತಾರಲ್ಲ ಅವರು ಕುಡ್ದೇ ಇರೋದು, ಕುಡ್ಕೊಂಡೇ ಇರೋದು. ಅದು 5 ದಿನ ಇರುತ್ತಾ ಹೇಳಿ, ಮತ್ತು ಅನ್ನ 5 ದಿನ ಹಾಕಬೇಕಾಗುತ್ತೆ. ಅಷ್ಟೇ, ಅನ್ನ 5 ದಿನ ಅಂತ ಹಾಕಿದ್ದಕ್ಕೆ ರಿವ್ಯೂ ಕೊಟ್ಟಿದ್ದಕ್ಕೆ ಹೊಡೆದದ್ದನ್ನು. ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ನೀಡಿದ್ರಿ, ಪೊಲೀಸ್ ಏನು ಹೇಳಿದರು? ಪೊಲೀಸ್ ಕಂಪ್ಲೇಂಟ್ ನೀಡಿದಾಗ ಅದು ಕೈಯಿಂದ ಹೊಡೆದದಂತೆ, ಕೈಯಿಂದ ಹೊಡೆದಿದ್ದಕ್ಕೆ FIR ಆಗೋದಿಲ್ಲ ಅಂತೆ. ಹಾಗೆ ನಮಗೆ ಇಲ್ಲಿ ಯಾರು ಗೊತ್ತಿಲ್ಲ, ಕೋರ್ಟಿಗೆಲ್ಲ ಹೋಗಿ ಪರ್ಮಿಷನ್ ತರಬೇಕು ಹಾಗೆ ಹೀಗೆ ಅಂತ ಹೇಳಿದರು. ನಮಗೆ ಇಲ್ಲಿ ಯಾರು ಗೊತ್ತಿಲ್ಲಲ್ಲ, ನಾವು ಬೇರೆಯವರಿಂದ ಬಂದದ್ದು. ಹಾಗೆ ನಮಗೆ ಯಾರು ಗೊತ್ತಿಲ್ಲ, ನಾವು ಯಾರ್ದು ಇದು ತೊಗೊಳ್ಳಿಲ್ಲ. ಸೀದಾ ನಾವು ಎಂತ ಎಲ್ಲಿ ಸಿಗುತ್ತೋ ಅದನ್ನೇ ನೋಡ್ತಾ ಹೋದದ್ದು. ಇಲ್ಲಿವರೆಗೂ ಬಂದಿದ್ದೇವೆ. ಈಗ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಮೆಟ್ಲೇರಿದ್ರು. ನ್ಯಾಯ ಸಿಗಬೇಕಂತ ಕೇಳಿದ್ವಿ, ಅಲ್ಲಿ ಆಗಲಿಲ್ಲ, ಅದಕ್ಕೆ ಈ ಥರ ಬಂದಿದ್ದೇವೆ. ಇದು ಹಲ್ಲೆಗೊಳಗಾದಂಥ ಕಲಬುರಗಿ ಮೂಲದ ವಿಕಾಸ್ ಅವರ ಮಾತು. ಅಂದರೆ PGಯಲ್ಲಿ ಒಂದಷ್ಟು ಅವ್ಯವಸ್ಥೆ ಇತ್ತು, ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಇದರ ಬಗ್ಗೆ ಆರೋಪ ಮಾಡಿದರು. ನಾನು PG ಬಿಡುವಂಥ ಸಂದರ್ಭದಲ್ಲಿ ಅಲ್ಲಿ PGಗೆ ಏನು ರೇಟಿಂಗ್ ಇರುತ್ತೆ ಅದಕ್ಕೆ ಕಡಿಮೆ ರೇಟಿಂಗ್ ನೀಡಿದೆ, ಹೀಗಾಗಿ ನನಗೆ ಆರೋಪ ಮಾಡಿ ಅಂದರೆ ಈ ರೀತಿಯಾಗಿ ಗೂಗಲಲ್ಲಿ ಕಡಿಮೆ ರೇಟಿಂಗ್ ನೀಡಿದ್ದೀಯ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಕಂಪ್ಲೇಂಟನ್ನು ನೀಡಿದ್ದೇನೆ, ನನಗೆ ನ್ಯಾಯ ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ವಿಕಾಸ್ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರಿನ ಬಾಯ್ಸ್ PG ಒಂದರಲ್ಲಿ ಅವ್ಯವಸ್ಥೆ ಇದೆ ಅನ್ನುವಂಥದ್ದನ್ನು ಖಂಡಿಸಿ ವಿದ್ಯಾರ್ಥಿಯೊಬ್ಬ ಅಂದರೆ PGಯಲ್ಲಿ ವಾಸ ಇದ್ದಂಥ ಇಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಏನು ಕಮೆಂಟ್ ಮಾಡಿದ್ದ, ಗೂಗಲ್ನಲ್ಲಿ ಕಡಿಮೆ ರೇಟಿಂಗ್ ಕೊಟ್ಟಿದೆ, ಹೀಗಾಗಿ ಆತನಿಗೆ ಆ PG ಮಾಲೀಕರು ಹಲ್ಲೆ ನಡೆಸಿರುವಂಥದ್ದು. PG ವಿದ್ಯಾರ್ಥಿ ಏನಿದ್ದಾನೆ ಈಗ ಕದ್ರಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೂಡ ನೀಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಹಲ್ಲೆಗೊಳಗಾದಂಥ ವಿದ್ಯಾರ್ಥಿ ವಿಕಾಸ್ ಅಂದರೆ ಕಲಬುರಗಿ ಮೂಲದ ವಿದ್ಯಾರ್ಥಿ ವಿಕಾಸ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ನಿಮಗೆ ಹಲ್ಲೆ ಮಾಡಿದ್ದು ಯಾವಾಗ, ಏನಂತ ಹೇಳಿ ಹಲ್ಲೆ ಮಾಡಿದ್ರು? ಹಲ್ಲೆ ಮಾಡಿದ್ದು 17ಗೆ ನೈಟು ಅರೌಂಡ್ 10:30. ಆ್ಯಕ್ಚುಲಿ ನಾನು ಸಿಂಗಲ್ ರೇಟ್ ರಿವ್ಯೂ ಹಾಕಿದೆ ಅಂತೇಳಿ PG ಬಗ್ಗೆ ಪಾಸಿಟಿವ್ ರಿವ್ಯೂ ಕೊಟ್ಟದ್ದು ನಾನು, ಅದಕ್ಕೆ ಹೊಡೆದದ್ದು ಆನೆಸ್ಟ್ ರಿವ್ಯೂ. ಹಲ್ಲೆ ಮಾಡುವಾಗ PGಯಲ್ಲಿ ಇರಲಿಲ್ಲ, PG ಬಿಟ್ಟು ಬೇರೆ ರೂಮಲ್ಲಿದ್ರಾ? PG ಬಿಟ್ಟು ಒನ್ ವೀಕ್ ಆಯ್ತು ಅಷ್ಟೇ, ಆಗ ರಿವ್ಯೂ ಹಾಕಿದ್ದು ನಾನು. ಅದಾದಮೇಲೆ ಹೊಡೆದವರು ಒಂದು 4 ಜನ ಇದ್ದರು. ನಾನು ಕಾಲಲ್ಲಿ ಮಾತಾಡುವಾಗ ಇವರೊಟ್ಟಿಗೆ ಮಾತಾಡ್ತಿದ್ದೆ ಕಾಲಲ್ಲಿ. ಇವನು ಹೇಳ್ತಾ ಇದ್ದ ರಿವ್ಯೂ ಎಲ್ಲ ತೆಗಿ, ನಾವು ಕಾಂಪ್ರಮೈಸ್ ಮಾಡುವ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ. ನಾನು ಹೇಳಿ ತೆಗಿತೇನೆ, ತೆಗಿಯುವ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಬಂದ ಅವನು, ಬಂದುಬಿಟ್ಟು ಈಚೆ ಕರಿ ಮಾತಾಡೋಬಾ ಅಂತ ಹೇಳಿ ರೌಡಿಗಳಿದ್ದರು ಅವನೊಟ್ಟಿಗೆ, ಎಲ್ಲ ಸೇರಿ ಮಾತಾಡಲಿಕ್ಕೆ ಬಿಡಲಿಲ್ಲ, ಡೈರೆಕ್ಟ್ ಹೊಡೆದದ ನಾನು. ಏನು PGಯಲ್ಲಿ ಏನು ಅವ್ಯವಸ್ಥೆ ಇತ್ತು ಅಂತ? ಅದು PG ಕ್ಲೀನ್ ಇರಲಿಲ್ಲ, ನೀರಿದಂತೂ ಸ್ವಲ್ಪ ಕೂಡ ಕ್ಲೀನ್ ಇರಲಿಲ್ಲ. ಇಲ್ಲೆಲ್ಲ ಬ್ಯಾಕ್ಟೀರಿಯಾ, ಕೈಗೆ ಸ್ವಲ್ಪ ಫಂಗಸ್ ಎಲ್ಲ ಆಗೋದು, ಅದೆಲ್ಲ ಕಿಚ್ಚೆಲ್ಲ ಆಗೋದು, ಮತ್ತು ತುಂಬ ಗಲೀಜು ನೀರು. ಟಾಯ್ಲೆಟ್ ಅಂತೂ ಸ್ವಲ್ಪ ಕೂಡ ಕ್ಲೀನ್ ಇಲ್ಲ, ಈ ಕಾಲಿಡ್ಲಿಕ್ಕೆ ಹಿಂಸೆ ಆಗ್ತಿತ್ತು, ಅಷ್ಟಕ್ಕೆ ಗಲೀಜಿತ್ತು ಟಾಯ್ಲೆಟ್. ಮತ್ತು ಎಷ್ಟು ಜನ PGಯಲ್ಲಿ ವಾಸ ಇದ್ರು? ಎಲ್ಲರೂ ಕೂಡ ಇದನ್ನೇ ಹೇಳ್ತಿದ್ದೂರು? ಹೇಳ್ತಾರೆ, ಎಲ್ಲರೂ ಇದನ್ನೇ ಹೇಳ್ತಾರೆ, ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಯಾರನ್ನು ಕರೆಸಿ ಕೇಳಿದ್ರು ಇದನ್ನೇ ಹೇಳ್ತಾರೆ ಎಲ್ಲರೂ. ಮತ್ತು ಊಟದಲ್ಲಂತೂ ಚಿಕ್ಕ ಚಿಕ್ಕ ಹುಳ ಎಲ್ಲ ಬರೋದು, ಇಡ್ಲಿಯಲ್ಲಿ ಫುಲ್ ಗಲೀಜಿತ್ತು PGಯಲ್ಲಿ. ಮತ್ತು ಅಡುಗೆ ಬಡಿಸ್ತಾರಲ್ಲ ಅವರು ಕುಡ್ದೇ ಇರೋದು, ಕುಡ್ಕೊಂಡೇ ಇರೋದು. ಅದು 5 ದಿನ ಇರುತ್ತಾ ಹೇಳಿ, ಮತ್ತು ಅನ್ನ 5 ದಿನ ಹಾಕಬೇಕಾಗುತ್ತೆ. ಅಷ್ಟೇ, ಅನ್ನ 5 ದಿನ ಅಂತ ಹಾಕಿದ್ದಕ್ಕೆ ರಿವ್ಯೂ ಕೊಟ್ಟಿದ್ದಕ್ಕೆ ಹೊಡೆದದ್ದನ್ನು. ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ನೀಡಿದ್ರಿ, ಪೊಲೀಸ್ ಏನು ಹೇಳಿದರು? ಪೊಲೀಸ್ ಕಂಪ್ಲೇಂಟ್ ನೀಡಿದಾಗ ಅದು ಕೈಯಿಂದ ಹೊಡೆದದಂತೆ, ಕೈಯಿಂದ ಹೊಡೆದಿದ್ದಕ್ಕೆ FIR ಆಗೋದಿಲ್ಲ ಅಂತೆ. ಹಾಗೆ ನಮಗೆ ಇಲ್ಲಿ ಯಾರು ಗೊತ್ತಿಲ್ಲ, ಕೋರ್ಟಿಗೆಲ್ಲ ಹೋಗಿ ಪರ್ಮಿಷನ್ ತರಬೇಕು ಹಾಗೆ ಹೀಗೆ ಅಂತ ಹೇಳಿದರು. ನಮಗೆ ಇಲ್ಲಿ ಯಾರು ಗೊತ್ತಿಲ್ಲಲ್ಲ, ನಾವು ಬೇರೆಯವರಿಂದ ಬಂದದ್ದು. ಹಾಗೆ ನಮಗೆ ಯಾರು ಗೊತ್ತಿಲ್ಲ, ನಾವು ಯಾರ್ದು ಇದು ತೊಗೊಳ್ಳಿಲ್ಲ. ಸೀದಾ ನಾವು ಎಂತ ಎಲ್ಲಿ ಸಿಗುತ್ತೋ ಅದನ್ನೇ ನೋಡ್ತಾ ಹೋದದ್ದು. ಇಲ್ಲಿವರೆಗೂ ಬಂದಿದ್ದೇವೆ. ಈಗ ನ್ಯಾಯ ಸಿಗಬೇಕು ಅಂತ ಪೊಲೀಸ್ ಮೆಟ್ಲೇರಿದ್ರು. ನ್ಯಾಯ ಸಿಗಬೇಕಂತ ಕೇಳಿದ್ವಿ, ಅಲ್ಲಿ ಆಗಲಿಲ್ಲ, ಅದಕ್ಕೆ ಈ ಥರ ಬಂದಿದ್ದೇವೆ. ಇದು ಹಲ್ಲೆಗೊಳಗಾದಂಥ ಕಲಬುರಗಿ ಮೂಲದ ವಿಕಾಸ್ ಅವರ ಮಾತು. ಅಂದರೆ PGಯಲ್ಲಿ ಒಂದಷ್ಟು ಅವ್ಯವಸ್ಥೆ ಇತ್ತು, ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಇದರ ಬಗ್ಗೆ ಆರೋಪ ಮಾಡಿದರು. ನಾನು PG ಬಿಡುವಂಥ ಸಂದರ್ಭದಲ್ಲಿ ಅಲ್ಲಿ PGಗೆ ಏನು ರೇಟಿಂಗ್ ಇರುತ್ತೆ ಅದಕ್ಕೆ ಕಡಿಮೆ ರೇಟಿಂಗ್ ನೀಡಿದೆ, ಹೀಗಾಗಿ ನನಗೆ ಆರೋಪ ಮಾಡಿ ಅಂದರೆ ಈ ರೀತಿಯಾಗಿ ಗೂಗಲಲ್ಲಿ ಕಡಿಮೆ ರೇಟಿಂಗ್ ನೀಡಿದ್ದೀಯ ಅನ್ನುವಂಥ ಒಂದು ನೆಪವನ್ನು ಇಟ್ಕೊಂಡು ಹಲ್ಲೆ ನಡೆಸಿದ್ದಾರೆ. ಈಗಾಗಲೇ ಕಂಪ್ಲೇಂಟನ್ನು ನೀಡಿದ್ದೇನೆ, ನನಗೆ ನ್ಯಾಯ ಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ವಿಕಾಸ್ ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.